ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ಲಿಂಕ್ ಶೇರ್ ಮಾಡಿ ಮನಿ ಅರ್ನ್ ಮಾಡ್ಬೋದು ಅಂತ ಹೇಳ್ತಾರೆ. ನೋ ಇನ್ವೆಂಟ್ರಿ, ನೋ ಟೀಮ್, ಜಸ್ಟ್ ಕಂಟೆಂಟ್ ಮಾಡಿ ಲಿಂಕ್ ಶೇರ್ ಮಾಡಿ ಆರ್ ಒಂದು ವಿಡಿಯೋ ಶೇರ್ ಮಾಡ್ತೀನಿ, ಜಸ್ಟ್ ಅದನ್ನು ನೋಡಿ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಕಮಿಷನ್ ಅರ್ನ್ ಮಾಡಿ ಅಂತ ಹೇಳ್ತಾರೆ. ಸೌಂಡ್ಸ್ ಪರ್ಫೆಕ್ಟ್, ರೈಟ್? ಬಟ್ ಒಂದು ಕ್ವಶನ್, ಈಸ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಷ್ಟೊಂದು ಈಸಿ ಇದ್ದರೆ ಯಾಕೆ ಮೆಜಾರಿಟಿ ಪೀಪಲ್ ಕನ್ಸಿಸ್ಟೆಂಟ್ ಇನ್ಕಮ್ ಅರ್ನಿಂಗ್ ಮಾಡ್ತಿಲ್ಲ ನೀವು? ಬಿಕಾಸ್ ಲಿಂಕ್ ಶೇರ್ ಮಾಡೋದು ಬಿಸ್ನೆಸ್ ಅಲ್ವಲ್ಲ. ಟ್ರಾಫಿಕ್ ಬೇಕಾಗುತ್ತೆ, ಅದಕ್ಕೆ ಭಾಳಷ್ಟು ಆಡಿಯನ್ಸ್ ಬೇಕಾಗುತ್ತೆ, ಲಿಂಕ್ಸ್ನ ಕ್ಲಿಕ್ ಆಗಬೇಕಾಗುತ್ತೆ, ಕಾನ್ವರ್ಸೇಷನ್ ಬೇಕಾಗುತ್ತೆ, ಆ್ಯಂಡ್ ಎವ್ರಿ ಮಂತ್ ನ್ಯೂ ಸೇಲ್ಸ್ ಬೇಕಾಗುತ್ತೆ, ನೀವು ಜನ್ರೇಟ್ ಮಾಡಬೇಕಾಗುತ್ತೆ ನ್ಯೂ ಸೇಲ್ಸ್ನ. ಅಫ್ಕೋರ್ಸ್ ನಾವು ಕಂಪೇರ್ ಮಾಡೋಣ ಇವತ್ತು ಈ ಒಂದು ವಿಡಿಯೋ ಒಳಗಡೆ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಮತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ ಯಾವ್ದು ಬೆಸ್ಟ್ ಇದೆ ಅಂತ ನಿಮಗೆ. ಇಲ್ಲಿ ನಾನು ಜಸ್ಟ್ ಏನಿದೆ ಲಿಂಕ್ ಶೇರ್ ಮಾಡಲ್ಲ. ಓಕೆ, ಐ ಕ್ಯಾನ್ ಬಿಲ್ಡ್ ಕಸ್ಟಮರ್ಸ್, I can build relationships, I can develop sales skills also. ಇನ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇದು ಯಾವುದೇ ಥರ ನಾನು ನಿಮಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ತಿಲ್ಲ. ಈಗ ಐ ಕ್ಯಾನ್ ಡೆವಲಪ್ ಲೀಡರ್ಶಿಪ್ ಆ್ಯಂಡ್ ಡಿಪೆಂಡಿಂಗ್ ಆನ್ ದ ಕರೆಂಟ್ ಕಂಪನಿ ಪ್ಲ್ಯಾನ್ ಕ್ವಾಲಿಫಿಕೇಷನ್ ಐ ಕ್ಯಾನ್ ಬಿಲ್ಡ್ ಅ ಬ್ರಾಡರ್ ಬಿಸ್ನೆಸ್. ಸೊ ಟುಡೇ ಅಫಿಲಿಯೇಟ್ ಮಾರ್ಕೆಟಿಂಗ್ ವರ್ಸಸ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್, ಎಕ್ಸಾಕ್ಟ್ಲಿ ವಾಟ್ಸ್ ದ ಡಿಫ್ರೆನ್ಸ್? What are the limitations of affiliate marketing? Why I choose FLP? And if you're looking for a business model, why you should at least understand FLP before making your decision. Let's get into it. Affiliate marketing actual ಹೇಗೆ ವರ್ಕ್ ಆಗುತ್ತೆ? ಫಸ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಸಿಂಪಲಾಗಿ ಏನಿದೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಒಂದು ಕಂಪನಿ ಪ್ರಾಡಕ್ಟ್ ಇದೆ, ನೀವು ಅಫಿಲಿಯೇಟ್ ಅದು ಆಫ್ಲೈನ್ ಪ್ರಾಡಕ್ಟ್ ಇರೋದಿಲ್ಲ, ಆನ್ಲೈನ್ ಪ್ರಾಡಕ್ಟ್ ಇರುತ್ತೆ. ನೀವು ಆಫ್ಲೈನ್ ಪ್ರಾಡಕ್ಟ್ನ ಏನಿದೆ, ಆನ್ಲೈನ್ ಪ್ರಾಡಕ್ಟ್ನ ಏನಿದೆ ಪಾರ್ಟ್ನರ್ ಆಗ್ತೀರಾ ಆ ಒಂದು ಕಂಪನಿಗೆ ಏನಿದೆ, ನಿಮಗೆ ಯೂನಿಕ್ ಲಿಂಕ್ ಕಳಿಸ್ತಾರೆ, ಏನಿದೆ ಯೂನಿಕ್ ಒಂದು ಲಿಂಕ್ ಕಳಿಸ್ತಾರೆ. ನೀವು ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ವೆಬ್ಸೈಟ್ ಅಥವಾ ಆ್ಯಡ್ಸ್ ಮೂಲಕ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತೀರಾ. ಯಾರಾದರೂ ಬಂದು ಅಲ್ಲಿ ಲಿಂಕ್ ಏನಿದೆ ಕ್ಲಿಕ್ ಮಾಡಿದ್ದಾರೆ ಅಂತಂದರೆ ನಿಮ್ಗೆ ಇನ್ಕಮ್ ಬರೋದಿಲ್ಲ, ಬಟ್ ಪರ್ಚೇಸ್ ಮಾಡಿದ್ದಾರೆ ಅಂತಂದರೆ ನಿಮ್ಗೆ ಇನ್ಕಮ್ ಬರುತ್ತೆ. ಯು ಅರ್ನ್ ಕಮಿಷನ್ ಅಕಾರ್ಡಿಂಗ್ ಟು ದ ಅಫಿಲಿಯೇಟ್ ಪ್ರೋಗ್ರಾಮ್. ಅದರಲ್ಲಿ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಸೆಟ್ ಮಾಡಿರ್ತಾರೆ, ಅದ್ರ ಮೇಲೆ ನಿಮ್ಗೆ ಇನ್ಕಮ್ ಬರುತ್ತೆ, ಸಿಂಪಲ್. ಬಟ್ ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಏನು? ಯು ನೀಡ್ ಎ ಟ್ರಾಫಿಕ್. ನಿಮ್ಗೊಂದು ಟ್ರಾಫಿಕ್ ಬೇಕಾಗುತ್ತೆ, ನಿಮ್ಮ ಫೇಸ್ ಶೋ ಮಾಡಬೇಕಾಗುತ್ತೆ ಅಲ್ಲಿ. ದಿಸ್ ಈಸ್ ದ ಪ್ರಾಬ್ಲಮ್. ಟ್ರಾಫಿಕ್ ಇಲ್ಲ ಅಂತಂದರೆ ಕ್ಲಿಕ್ಸ್ ಬರೋದಿಲ್ಲ, ಕ್ಲಿಕ್ಸ್ ಇಲ್ಲ ಅಂದರೆ ಸೇಲ್ಸ್ ಆಗೋದಿಲ್ಲ, ಸೇಲ್ಸ್ ಇಲ್ಲ ಅಂತಂದರೆ ಕಮಿಷನ್ ಕೂಡ ಬರೋದಿಲ್ಲ ನಿಮಗೇನಿದೆ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಇಲ್ಲ ಅಲ್ಲಿ ನಿಮ್ಮ ಬಿಸ್ನೆಸ್ ಆಫ್ಟನ್ ಡಿಪೆಂಡ್ ಹೆವಿಲಿ ಆನ್. ಓಕೆ, ಅರ್ಥ ಆಗಲಿಲ್ಲ ನಿಮ್ಗೆ ಏನು ಹೇಳಿದೆ ಅಂತ, ಐ ವಿಲ್ ರಿಪೀಟ್ ಅಗೇನ್. ಸೊ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ನಿಮ್ಮ ಬಿಸ್ನೆಸ್ ಆಫ್ಟನ್ ಡಿಪೆಂಡ್ಸ್ ಹೆವಿಲಿ ಆನ್ ಕಂಟೆಂಟ್, ಟ್ರಾಫಿಕ್, ಕ್ಲಿಕ್, ಕಾನ್ವರ್ಸೇಷನ್, ಕಮಿಷನ್. ಇದ್ರ ಮೇಲೆ ಎಲ್ಲದ್ರ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ ಏನಿದೆ. ಆ್ಯಂಡ್ ಎವ್ರಿ ಈ ಸೈಕಲ್ ಏನಿದೆಯಲ್ಲ, ಎವ್ರಿ ಮಂತ್ ಈ ಸೈಕಲ್ ಏನಿದೆ ರಿಪೀಟ್ ಮಾಡಬೇಕಾಗುತ್ತೆ ನೀವು. ಒನ್ ಟೈಮ್ ನೀವೇನಿದೆ ಒಂದು ಸಿಸ್ಟಮ್ನ ಬಿಲ್ಡ್ ಮಾಡಿದ್ದೀರ, ಅದರಿಂದ ನಿಮ್ಗೆ ಇನ್ಕಮ್ ಬಂದುಬಿಡುತ್ತೆ. ಇಟ್ಸ್ ನಾಟ್ ಓಕೆ, ಅದ್ರ ಥರ ಆಗೋದಿಲ್ಲ ನಿಮ್ಮ ಜೊತೆ ಅಫಿಲಿಯೇಟ್ ಮಾರ್ಕೆಟಿಂಗ್. ದ ನೆಕ್ಸ್ಟ್ ಪಾಯಿಂಟ್, ಇಮ್ಯಾಜಿನ್ ಮಾಡಿ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ ಏನಿದೆ ಒಂದು 5 lakh ವ್ಯೂಸ್ ಬಂತು, ಸೂಪರ್ಬ್, ಓಕೆ ಗ್ರೇಟ್. ಅದು ಆದರೆ ನೆಕ್ಸ್ಟ್ ಮಂತ್ ಏನಿದೆ ಅಲ್ಗೋರಿದಮ್ ಚೇಂಜ್ ಆಗೋಯಿತು, ರೀಚ್ ಕಮ್ಮಿ ಆಯಿತು, ವ್ಯೂಸ್ ಕಮ್ಮಿ ಆಯಿತು, ಕ್ಲಿಕ್ಸ್ ಕಮ್ಮಿ ಆಯಿತು, ಸೇಲ್ಸ್ ಕೂಡ ಕಮ್ಮಿ ಆಯಿತು. ಆಟೋಮೆಟಿಕಲಿ ಕಮಿಷನ್ ಕೂಡ ಕಮ್ಮಿನೇ ಬರುತ್ತೆ, ನಿಮ್ಮ ಇನ್ಕಮ್ ಕೂಡ ಆಟೋಮೆಟಿಕಲಿ ಬಿದ್ದೋಗ್ಬಿಡುತ್ತೆ. ಹೆವಿಲಿ ಎಫೆಕ್ಟ್ ಆಗುತ್ತೆ ನಿಮ್ಮ ಟ್ರಾಫಿಕ್ ಮೇಲೆ ಏನಿದೆ. ಆಬ್ವಿಯಸ್ಲಿ ಇಲ್ಲಿ ಅಫಿಲಿಯೇಟ್ ಪ್ರೋಗ್ರಾಮ್ ಸೇಮ್ ಅಲ್ವೇ ಅಲ್ಲ. ಸಮ್ ಪೀಪಲ್ ಬಿಲ್ಡ್ ವೆಬ್ಸೈಟ್ಸ್, ಇಮೇಲ್ ಲೀಸ್ಟ್ನ ಬಿಲ್ಡ್ ಮಾಡ್ತಾರೆ ಆ್ಯಂಡ್ ಮಲ್ಟಿಪಲ್ ಟ್ರಾಫಿಕ್ ಸೋರ್ಸಸ್ನ ಬಿಲ್ಡ್ ಮಾಡ್ತಾರೆ, ಅದರಿಂದ ಕೂಡ ಅರ್ನಿಂಗ್ ಮಾಡ್ತಾರೆ. ಬಟ್ ಬಿಗಿನರ್ಗೆ ಏನಿದೆ ಬಿಗ್ಗೆಸ್ಟ್ ಚಾಲೆಂಜಸ್ ಏನಿರುತ್ತೆ ಅವ್ರಿಗೆ, ವೇರ್ ವಿಲ್ ದ ಕಸ್ಟಮರ್ಸ್ ವಿಲ್ ಕಮ್? ದಿಸ್ ಈಸ್ ಯುವರ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಐ ಕುಡ್ ಸೇ. FLPಯಲ್ಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬೋದು ನೀವು, ಬಟ್ ಸೋಷಿಯಲ್ ಮೀಡಿಯಾ ಅಲೋನ್ ನಿಮ್ಮ ಎಂಟೈರ್ ಬಿಸ್ನೆಸ್ ಅಲ್ವೇ ಅಲ್ಲ. ನೀವು ಪರ್ಸ್ನಲಿ ಪೀಪಲ್ ಜೊತೆ ಮಾತಾಡ್ಬೋದು, ಎಕ್ಸಿಸ್ಟಿಂಗ್ ಕಸ್ಟಮರ್ ಜೊತೆ ನೀವು ಫಾಲೋ ಅಪ್ ಮಾಡ್ಬೋದು, ರೆಫರೆಲ್ಸಿಂದ ನೀವು ಅರ್ನಿಂಗ್ ಮಾಡ್ಬೋದು, ಆ್ಯಂಡ್ ರಿಲೇಷನ್ಶಿಪ್ ಬಿಲ್ಡ್ ಮಾಡ್ತಾ ಅದರಿಂದ ಕೂಡ ನೀವು ಅರ್ನಿಂಗ್ ಮಾಡ್ಬೋದು. ಸೊ ಯುವರ್ ಬಿಸ್ನೆಸ್ ಡಸಂಟ್ ಹ್ಯಾವ್ ಟು ಡಿಪೆಂಡ್ ಆನ್ ಎನಿ ಅಲ್ಗೋರಿದಮ್ ಮೇಲೆ ಯಾವುದೇ ಥರ ಡಿಪೆಂಡ್ ಆಗೋದಿಲ್ಲ. FLP ಒಳಗಡೆ ನಿಮ್ಮದು ಆಫ್ಲೈನ್ ಒಳಗಡೆ ಕೂಡ ನೀವು ಅರ್ನಿಂಗ್ ಮಾಡ್ಬೋದು. ಯಾವುದೇ ಥರ ನಿಮ್ಮ ಲಿಂಕ್ಸ್ನ ಶೇರ್ ಮಾಡಿ ಅರ್ನಿಂಗ್ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ ಇಲ್ಲಿ. ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ಅನದರ್ ಲಿಮಿಟೇಷನ್ ಏನು ಅಂತ ಅಂದರೆ, ಪ್ರಾಡಕ್ಟ್ ನಿಮ್ಮದು ಅಲ್ವೇ ಅಲ್ಲ, ಪ್ರಾಡಕ್ಟ್ ಬೇರೆ ಯಾರ್ದೋ ಇರುತ್ತೆ. ಕಂಪನಿ ಪ್ರಾಡಕ್ಟ್ ಕ್ರಿಯೇಟ್ ಮಾಡುತ್ತೆ. ಲೈಕ್ ಆನ್ಲೈನ್ ಪ್ರಾಡಕ್ಟ್ ಏನಿದೆ ಒಂದು ಕೋರ್ಸಸ್ ಸೆಲ್ ಮಾಡ್ತಾರಲ್ಲ, ಲೈಕ್ ದಟ್ ನಾನು ಅದನ್ನು ಹೇಳ್ತಿದ್ದೀನಿ. ಕಂಪನಿ ಪ್ರೈಸಿಂಗ್ ಡಿಸೈಡ್ ಮಾಡುತ್ತಾರೆ, ನೀವು ಡಿಸೈಡ್ ಮಾಡೋದಿಲ್ಲ. ಕಂಪನಿ ಏನಿದೆ ಕಮಿಷನ್ನ ಡಿಸೈಡ್ ಮಾಡ್ತಾರೆ, ಕಂಪನಿ ಅಫಿಲಿಯೇಟ್ ಟರ್ಮ್ಸ್ನ ಡಿಸೈಡ್ ಮಾಡ್ತಾರೆ. ಕಂಪನಿ ಪ್ರೋಗ್ರಾಮ್ ಚೇಂಜ್ ಮಾಡಿದ್ರೂ ಕೂಡ ಮಾಡ್ಬೋದು ಇನ್ ದ ಫ್ಯೂಚರ್ ಒಳಗಡೆ, ಕಮಿಷನ್ಸ್ನ ಕೂಡ ಚೇಂಜ್ ಮಾಡ್ಬೋದು. ಇಟ್ ಈಸ್ ಎವ್ರಿಥಿಂಗ್ ಇನ್ ದೇರ್ ಹ್ಯಾಂಡ್. ನಿಮ್ಮ ಬಿಸ್ನೆಸ್ ಎಕನಾಮಿಕ್ ಚೇಂಜ್ ಕೂಡ ಆಗ್ಬೋದು ಏನಿದೆ ಮುಂದೆ ಫ್ಯೂಚರ್ ಒಳಗಡೆ. ಕಮಿಷನ್ ಪರ್ಸೆಂಟೇಜ್ ಚೇಂಜ್ ಕೂಡ ಆಗ್ಬೋದು. ಪ್ರಾಡಕ್ಟ್ ಡಿಸ್ಕೌಂಟ್ ಕೂಡ ಇರೋದಿಲ್ಲ
ಇದ್ರೂ ಇರ್ಬೋದು, ಅದು ಕೂಡ ಚೇಂಜಸ್ ಆಗ್ಬೋದು. ಅಫಿಲೇಟ್ ಟರ್ಮ್ಸ್ ಚೇಂಜ್ ಆಗ್ಬೋದು, ಪ್ರೋಗ್ರಾಮ್ ಕ್ಲೋಸ್ ಆಗ್ಬೋದು. ಎಕ್ಸಾಂಪಲ್ ಏನಿದೆ, ಇವತ್ತು ನಡೀತು ಅಫಿಲೇಟ್ ಪ್ರೋಗ್ರಾಮ್ ಏನಿದೆ, ನಾಳೆ ಕ್ಲೋಸ್ ಆಗ್ಬೋದು. ಯಾರೆಲ್ಲ ನಿಮ್ಮ ಜೊತೆ ಶುರು ಮಾಡಿರ್ತಾರೆ ಅವ್ರದ್ದು ಕೂಡ ಕ್ಲೋಸ್ ಆಗ್ಬೋದು ಅಕೌಂಟ್ಸ್ ಏನಿದೆ. ದಟ್ ಈಸ್ ದ ರಿಯಾಲಿಟಿ ಆಫ್ ದ ಅಫಿಲೇಟ್ ಪ್ರೋಗ್ರಾಮ್ಸ್. ಅಫ್ಕೋರ್ಸ್ ಗುಡ್ ಅಫಿಲೇಟ್ ಮಾರ್ಕೆಟರ್ಸ್ ಮಲ್ಟಿಪಲ್ ಪ್ರೋಗ್ರಾಮ್ಸ್ನ ಯೂಸ್ ಮಾಡ್ತಾರೆ, ಬಟ್ ಸ್ಟಿಲ್ ಯು ಆರ್ ಆಪ್ರೇಟಿಂಗ್ ಇನ್ಸೈಡ್ ಸಮ್ ಒನ್ ಎಲ್ಸಸ್ ಅಫಿಲೇಟ್ ಪ್ರೋಗ್ರಾಮ್. ನೀವು ಎಷ್ಟೇ ಅಬೌಟಿಂದ ಅಫಿಲೇಟ್ ಪ್ರೋಗ್ರಾಮ್ ನೀವು ಮಾಡ್ತಿದ್ರು ಕೂಡ ಬೇರೆಯವ್ರ ಅಫಿಲೇಟ್ ಪ್ರೋಗ್ರಾಮ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ. FLP ಅಲ್ಲಿ ಅಟ್ಲೀಸ್ಟ್ ಯು ಆರ್ ಬಿಲ್ಡಿಂಗ್ ಅರೌಂಡ್ ದ ಎಸ್ಟಾಬ್ಲಿಷ್ಡ್ ಪ್ರಾಡಕ್ಟ್ ಲೈನ್ ಆ್ಯಂಡ್ ಡೈರೆಕ್ಟ್ ಕಸ್ಟಮರ್ ರಿಲೇಷನ್ಶಿಪ್ಸ್ ಇರುತ್ತೆ ನಿಮ್ಮ ಜೊತೆ. ಅದು ನನಗೇನಿದೆಯಲ್ಲ ಪರ್ಸ್ನಲಿ ಇಂಪಾರ್ಟೆಂಟ್ ಭಾಳ, ಬಿಕಾಸ್ ಡೈರೆಕ್ಟ್ ಕಸ್ಟಮರ್ ಜೊತೆ ಕನೆಕ್ಟಿವಿಟಿ ಇರುತ್ತೆ, ವಿತೌಟ್ ಡೈರೆಕ್ಟ್ ಪ್ರಾಡಕ್ಟ್ ಜೊತೆ ಕನೆಕ್ಟಿವಿಟಿ ಇರುತ್ತೆ. ಪ್ರಾಡಕ್ಟ್ ನಮ್ಮ ಕೈಲಿ ಇರುತ್ತೆ ಗೈಸ್. ಓಕೆ, ಅಫ್ಕೋರ್ಸ್ ಐ ಕ್ಯಾನ್ ಶೋ ಯು ದ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್. ನನ್ನ ಕೈಲಿ ಕೂಡ ಒಂದು ಪ್ರಾಡಕ್ಟ್ ಇದೆ. ದಿಸ್ ಇಸ್ ವಾಟ್ ಐ ಯೂಸ್. ಅಫಿಲೇಟ್ ಮಾರ್ಕೆಟಿಂಗಲ್ಲಿ ಮೆನಿ ಪ್ರೋಗ್ರಾಮ್ಸ್ ಒಂದು ಸೇಲ್ಗೆ ಒಂದು ಕಮಿಷನ್ ಕೊಡುತ್ತೆ. ಕಸ್ಟಮರ್ಸ್ಗೆ ಒಂದು 5,000 ಪ್ರಾಡಕ್ಟ್ ಪರ್ಚೇಸ್ ಮಾಡಿದರೆ ನಿಮಗೆ ಒಂದು ಎಲಿಜಿಬಲ್ ಕಮಿಷನ್ ಸಿಗುತ್ತೆ. ಡನ್, ರೈಟ್, ಇಷ್ಟ ಅಲ್ವಾ? ನೆಕ್ಸ್ಟ್ ಕಸ್ಟಮರ್, ನೆಕ್ಸ್ಟ್ ಸೇಲ್, ನೆಕ್ಸ್ಟ್ ಕಮಿಷನ್, ಅಗೇನ್ ಸೇಮ್ ಅಫಿಲೇಟ್ ಪ್ರೋಗ್ರಾಮ್ನ ನೀವು ಸೆಲ್ ಮಾಡಬೇಕಾಗುತ್ತೆ. ಹ್ಯಾವ್ ರಿಕರಿಂಗ್ ಕಮಿಷನ್ಸ್. ಸೊ ಎವ್ರಿ ಪ್ರೋಗ್ರಾಮ್ ಸೇಮ್ ಅಲ್ವೇ ಅಲ್ಲ ಅಲ್ಲೇನಿದೆ ನೀವು ಶುರು ಮಾಡ್ತಿದ್ದೀರಾ ಅಂತಂದರೆ. ಬಟ್ FLP ಅಲ್ಲಿ ನಿಮಗೆ ಅಟ್ರಾಕ್ಟಿವ್ ಅನಿಸ್ತಿರೋದು ಕಸ್ಟಮರ್ ರಿಲೇಷನ್ಶಿಪ್. ಕಸ್ಟಮರ್ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದಾರೆ, ಅದರಿಂದ ಸ್ಯಾಟಿಸ್ಫೈಡ್ ಇದ್ದರೆ ರಿಪೀಟ್ ಪರ್ಚೇಸ್ ಮತ್ತೆ ಬರುತ್ತೆ, ಪಾಸಿಬಿಲಿಟೀಸ್ ಇರುತ್ತೆ. ಫಾಲೋ ಅಪ್ಸ್ ಮಾಡ್ಬೋದು, ಸರ್ವೀಸ್ ಕೊಡ್ಬೋದು ನೀವೇನಿದೆ ಪೀಪಲ್ಗೆ, ರೆಫರಲ್ ಕೇಳ್ಬೋದು ಮುಂದೆ ಇರೋ ಪರ್ಸನ್ನ, ಯಾರಿಗೆ ನೀವು ಪ್ರಾಡಕ್ಟ್ನ ಸೇಲ್ ಮಾಡ್ತಿದ್ದೀರಾ ಅವ್ರಿಗೇನಿದೆ. ಸೊ ಹೌ ಮೆನಿ ಕ್ಲಿಕ್ಸ್ ಡಿಡ್ ಐ ಗೆಟ್? ಎಷ್ಟು ಕ್ಲಿಕ್ಸ್ ಬೇಕಾಗುತ್ತೆ ನಿಮಗೆ? ಕ್ಲಿಕ್ಸ್ ಬೇಕಾಗಿಲ್ವಲ್ಲ ಅಲ್ಲಿ. ಟು ಹೌ ಮೆನಿ ರಿಯಲ್ ಕಸ್ಟಮರ್ಸ್ ಆಮ್ ಐ ಸರ್ವಿಂಗ್? ಇದು ಮ್ಯಾಟ್ರ್ ಆಗುತ್ತೆ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಒಳಗಡೆ ಏನಿದೆ. ಡೈರೆಕ್ಟ್ ನಿಮ್ಮ ಕಸ್ಟಮರ್ ಜೊತೆ ಕನೆಕ್ಟಿವಿಟಿ ಇರುತ್ತೆ. ದಟ್ಸ್ ಎ ಕಂಪ್ಲೀಟ್ಲಿ ಡಿಫ್ರೆಂಟ್ ಬಿಸ್ನೆಸ್ ಅಪ್ರೋಚ್ ಐ ಕುಡ್ ಸೇ ಫಾರ್ ಯು ಆಲ್ ಹೂ ಎವರ್ ಕಮಿಂಗ್ ಟು ದ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್. ಅನದರ್ ಪ್ರಾಬ್ಲಮ್ ಏನು ಅಂತಂದರೆ, ಅಫಿಲೇಟ್ ಒಳಗಡೆ ಸೇಮ್ ಪ್ರಾಡಕ್ಟ್ನ ಹಂಡ್ರೆಡ್ಸ್ ಆಫ್ ಪೀಪಲ್ಗೆ ಪ್ರಮೋಟ್ ಮಾಡ್ತಾರೆ. ಒಂದೇ ಪ್ರಾಡಕ್ಟ್ ಇರುತ್ತೆ, ಒಂದು ವಿಡಿಯೋ ಮಾಡಿರ್ತಾರೆ, ಅದೇ ವಿಡಿಯೋನ 1000 ಜನಕ್ಕೆ ಶೇರ್ ಮಾಡ್ತಾರೆ, ಅವ್ರು ಸೆಲ್ ಮಾಡ್ತಾರೆ, ಹಿಂಗೆ ಆಗಿಬಿಡುತ್ತೆ. ಬಟ್ ಒಂದು ಪ್ರಾಡಕ್ಟ್ನ ನಾನು ಅಬೌಟ್ 1000 ಜನಕ್ಕೆ ಏನಿದೆ ಸೆಲ್ ಮಾಡ್ತಿಲ್ವಲ್ಲ, ಇದೊಂದೇ ಪ್ರಾಡಕ್ಟ್ನ ಏನಿದೆ. ವಿ ಹ್ಯಾವ್ ದ ಮಲ್ಟಿಪಲ್ ಪ್ರಾಡಕ್ಟ್ಸ್ ಯಾರ್ ಟು ಸೆಲ್ ಹಿಯರ್. ಇಮ್ಯಾಜಿನ್ ಅಮೆಝಾನ್ ಪ್ರಾಡಕ್ಟ್ ಒಂದಿದೆ, 100 ಅಫಿಲೇಟ್ ಪ್ರೋಗ್ರಾಮ್ಸ್, 100 ಅಫಿಲೇಟ್ ಅದನ್ನು ಪ್ರಮೋಟ್ ಮಾಡ್ತಿದ್ದಾರೆ. ಕಸ್ಟಮರ್ಸ್ಗೆ ಕ್ವಶನ್ ಏನು ಅಂತಂದರೆ, ನಿನ್ನ ಲಿಂಕ್ ಯಾಕೆ ಯೂಸ್ ನಿನ್ನ ಲಿಂಕ್ನೇ ನಾನು ಯಾಕೆ ಯೂಸ್ ಮಾಡಬೇಕು? ಫಸ್ಟ್ ಆಫ್ ಆಲ್ ಬೆಟರ್ ಆಡಿಯನ್ಸ್, ಬೆಟರ್ ಪರ್ಸ್ನಲ್ ಬ್ರ್ಯಾಂಡ್, ಬೆಟರ್ ಅಡ್ವರ್ಟೈಸಿಂಗ್, ಬೆಟರ್ ಕಾನ್ವರ್ಸೇಷನ್. ಸೊ ಕಾಂಪಿಟೇಷನ್ ತುಂಬ ಜಾಸ್ತಿ ಇರುತ್ತೆ ಅಲ್ಲೂ ಕೂಡ ನಿಮಗೇನಿದೆ. FLP ಅಲ್ಲಿ ಕೂಡ ಕಾಂಪಿಟೇಷನ್ ಇದೆ, ಇಲ್ಲ ಅಂತ ಅಲ್ಲ. ಬಟ್ ನಿಮ್ಮ ಅಡ್ವಾಂಟೇಜ್ ಓನ್ಲಿ ಲಿಂಕ್ ಅಲ್ವೇ ಅಲ್ವಲ್ಲ. ರಿಲೇಷನ್ಶಿಪ್ ಈಸ್ ಯುವರ್ ಮೈನ್ಲಿ ಅಡ್ವಾಂಟೇಜ್, ಬಿಗ್ ಅಡ್ವಾಂಟೇಜ್. ಕಸ್ಟಮರ್ ನಿಮ್ಮ ಜೊತೆ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡಬಹುದು ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸಲ್ಲಿ. ಬಟ್ ಅಲ್ಲಿ ನಿಮ್ಮ ಕಮ್ಯುನಿಕೇಟ್ ಮಾಡೋದಿಲ್ಲ. ಟ್ರಸ್ಟ್ ಬಿಲ್ಡ್ ಮಾಡ್ಬೋದು ನಿಮ್ಮ ಕಸ್ಟಮರ್ಸ್ ಜೊತೆ, ಫಾಲೋ ಅಪ್ ಮಾಡ್ಬೋದು ನಿಮ್ಮ ಕಸ್ಟಮರ್ಸ್ ಜೊತೆ, ಆ್ಯಂಡ್ ದಟ್ ರಿಲೇಷನ್ಶಿಪ್ ಕ್ಯಾನ್ ಬಿಕಮ್ ಮೋರ್ ವ್ಯಾಲ್ಯೂಬಲ್ ದೆನ್ ಅ ರ್ಯಾಂಡಮ್ ಕ್ಲಿಕ್. Now, let's talk about why I personally choose FLP for our living products. First, products. FLP ಅಲ್ಲಿ ಆ್ಯಕ್ಚುಯಲ್ ಪ್ರಾಡಕ್ಟ್ ಲೈನ್ ಇದೆ. ಪ್ರಾಡಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು ನಾವು, ಮುಂದೆ ಇರೋ ಪರ್ಸನ್ಗೂ ಕೂಡ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೋದು. ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಕೂಡ ನೀವು ಮಾಡ್ಬೋದು ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು. ವೇರ್ ಅಪ್ರೋಪ್ರಿಯೇಟ್ ಪ್ರಾಡಕ್ಟ್ಸ್ನ ಯಾವ ಥರ ನಾವು ಸೆಲ್ ಮಾಡ್ಬೋದು ಅಂತ ಇಲ್ಲಿ ಕೂಡ ನಿಮ್ಗೆ ತಿಳಿಸ್ಕೊಡ್ತಾರೆ. ಕಸ್ಟಮರ್ ನೀಡ್ಸ್ ಅಂಡರ್ಸ್ಟ್ಯಾಂಡ್ ಮಾಡಿ ಸೂಟಬಲ್ ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಡ್ಬೋದು ನೀವೇನಿದೆ. ಯು ಆರ್ ಬಿಲ್ಡಿಂಗ್ ಅರೌಂಡ್ ಪ್ರಾಡಕ್ಟ್ಸ್, ನಾಟ್ ಜಸ್ಟ್ ಅ ಲಿಂಕ್. ಸೆಕೆಂಡ್ ಥಿಂಗ್ ಏನಿದೆ, ಕಸ್ಟಮರ್ ರಿಲೇಷನ್ಶಿಪ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಒಳಗಡೆ ಕಸ್ಟಮರ್ ಜೊತೆ ಡೈರೆಕ್ಟ್ ರಿಲೇಷನ್ಶಿಪ್ ಇರುತ್ತೆ ನಿಮಗೆ. ಬಿಲ್ಡ್ ಮಾಡ್ಬೋದು ಕಸ್ಟಮರ್ ಜೊತೆ ಪ್ರಾಪರ್ ರಿಲೇಷನ್ಶಿಪ್ನ ಬೈ ವಾಟ್ಸಾಪ್ ಕಾಲ್ಸ್, ಫಾಲೋಅಪ್ಸ್, ಸರ್ವೀಸ್, ರಿಪೀಟ್ ಆರ್ಡರ್ಸ್, ರೆಫರಲ್ಸ್. ದೆನ್ ರಿಲೇಷನ್ಶಿಪ್ ಮ್ಯಾಟ್ರ್ ಆಗಿಬಿಡುತ್ತೆ ಫಾರ್ ಎವರ್ ಲಿವಿಂಗ್ ಒಳಗಡೆ. ಥರ್ಡ್ ಥಿಂಗ್, ಸ್ಕಿಲ್ಸ್. FLP ಬಿಲ್ಡ್ ಮಾಡುವಾಗ ನಾನು ಡೆವಲಪ್ ಮಾಡಬೇಕಾಗಿದ್ದು ಸ್ಕಿಲ್ಸ್ನ ಮಾತ್ರ. ಕಮ್ಯುನಿಕೇಷನ್, ಸೇಲ್ಸ್, ಫಾಲೋಅಪ್, ಪ್ರೆಸೆಂಟೇಷನ್, ಲೀಡರ್ಶಿಪ್, ಟೀಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪರ್ಸ್ನಲ್ ಬ್ರ್ಯಾಂಡಿಂಗ್. ಈ ಸ್ಕಿಲ್ಸ್ FLPಗೆ ಮಾತ್ರ ಯೂಸ್ಫುಲ್ ಅಲ್ಲ. ದೀಸ್ ಆರ್ ದ ರಿಯಲ್ ಬಿಸ್ನೆಸ್ ಸ್ಕಿಲ್ಸ್. ಫೋರ್ತ್, ಬಿಸ್ನೆಸ್ ಬಿಲ್ಡಿಂಗ್ ಯಾವ ಥರ ಆಗಿಬಿಡುತ್ತಿದ್ದು ಫಾರ್ ಎವರ್ ಲಿವಿಂಗಲ್ಲಿ. ಕರೆಂಟ್ ಫಾರ್ ಎವರ್ ಕಾಂಪನ್ಸೇಷನ್ ಪ್ಲ್ಯಾನ್ ಆ್ಯಂಡ್ ಕ್ವಾಲಿಫಿಕೇಷನ್ ಪ್ರಕಾರ ಅಪ್ಲಿಕೇಬಲ್ ಆಗಿದ್ದೀರಾ ಅಂತ ಅಂದರೆ ಟೀಮ್ ಬಿಸ್ನೆಸ್ ಬಿಲ್ಡಿಂಗ್ ರಿಲೇಟೆಡ್ ಕಮಿಷನ್ಸ್ ಆರ್ ಇನ್ಸೆಂಟಿವ್ಸ್ ಇರ್ಬೋದು ನಿಮಗೇನಿದೆ. ಆರ್
ಸೊ ನಿಮಗೆ ಆಪರ್ಚುನಿಟೀಸ್ ಏನಾದರೂ ಮುಂದೆ ಇನ್ನೂ ಕೂಡ ಜಾಸ್ತಿ ಸಿಗ್ಬೋದು. ಅದರಿಂದ ಒಂದು ಸೇಲ್ ಮಾಡಿ ಸ್ಟಾಪ್ ಆಗೋದಲ್ವೇ ಅಲ್ಲ, ಅದರಿಂದ ನಿಮ್ಗೆ ಜಾಸ್ತಿ ಆಪರ್ಚುನಿಟೀಸ್ ಸಿಗೋದಿಲ್ಲ. ಐ ಕ್ಯಾನ್ ಲರ್ನ್ ಹೌ ಟು ಬಿಲ್ಡ್ ಎ ಕಸ್ಟಮರ್ ಬೇಸ್ ಆ್ಯಂಡ್ ಇಫ್ ಕ್ವಾಲಿಫೈಡ್ build a broader organization. I could say, let's make a very simple, suppose let's make this very simple. Suppose two people start today, ಇಬ್ಬರು ಶುರು ಮಾಡ್ತಾರೆ. ಅವನಿಗೆ ಒಬ್ಬರಿಗೆ 10,000 ಫಾಲೋವರ್ಸ್ ಇದ್ದಾರೆ, ಆ್ಯಂಡ್ ಇನ್ನೊಬ್ಬ ಪ್ರಾಡಕ್ಟ್ ಯಾರು ಪರ್ಚೇಸ್ ಮಾಡ್ತಿದ್ದಾನೆ ಅವನಿಗೇನಿದೆ ಜಸ್ಟ್ ಅಬೌಟ್ ಒಂದು 100 ಫಾಲೋವರ್ಸ್ ಇದ್ದಾರೆ, ಒಂದು 100 ಕ್ಲಿಕ್ಸ್ ಬಂತು ಅಂತ ಇಟ್ಕೊಳ್ಳಿ. ಯಾರು ಅಬೌಟ್ 10,000 ಫಾಲೋವರ್ಸ್ ಇದ್ದಾರೆ ಅವ್ರಿಗೇನಿದೆ ಒಂದು 5 ಸೇಲ್ ಆಯ್ತು, ಅದರೊಳಗಡೆ ಕಮಿಷನ್ ಸಿಗುತ್ತೆ ಅವ್ರಿಗೇನಿದೆ. ನೆಕ್ಸ್ಟ್ ಮಂತ್ ಕಂಟೆಂಟ್ ವೀಕ್ ಆಗಿಬಿಡುತ್ತೆ, ಟ್ರಾಫಿಕ್ ಕೂಡ ಡಿಕ್ರೀಸ್ ಆಗಿಬಿಡುತ್ತೆ, ಸೇಲ್ಸ್ ಕೂಡ ಡಿಕ್ರೀಸ್ ಆಗಿಬಿಡುತ್ತೆ. ಅಗೇನ್ ನ್ಯೂ ಟ್ರಾಫಿಕ್ ಜನ್ರೇಟ್ ಮಾಡಬೇಕು ಅಂತ ಅಂದರೆ 20 ಜೆನ್ಯೂನ್ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. 10 ಪೀಪಲ್ನ ಇಂಟ್ರೆಸ್ಟ್ ತೋರಿಸ್ತಾರೆ, 10 ಜನ ಇಂಟ್ರೆಸ್ಟ್ ತೋರಿಸ್ತಾರೆ ಇವ್ರ ಕಂಟೆಂಟ್ ಮೇಲೆ, ಫಾಲೋ ಅಪ್ ಮಾಡ್ತಾರೆ, 3 ಜೆನ್ಯೂನ್ ಕಸ್ಟಮರ್ಸ್ ಆಗ್ತಾರೆ ಅಷ್ಟೇ ಇವ್ರ ಹತ್ರ. ಕಸ್ಟಮರ್ ಸ್ಯಾಟಿಸ್ಫೈಡ್ ಇದ್ದರೆ ರಿಪೀಟ್ ಪರ್ಚೇಸ್ ಮಾಡ್ತಾರೆ, ಅವರಲ್ಸ್ ನಾವು ರೆಫರಲ್ ಸಿಗ್ಬೋದು. ಫಾರ್ ಎವರ್ ಲಿವಿಂಗ್ ಬಗ್ಗೆ ಮಾತಾಡ್ತಿದ್ದೀನಿ ರೈಟ್ ನಾವು, ನಾನು ಇವಾಗ ಹೇಳ್ತಾ ಇರೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಆ ಬಿಸ್ನೆಸ್ ಆಪರ್ಚುನಿಟಿಯಲ್ಲಿ ಇಂಟ್ರೆಸ್ಟೆಡ್ ಇರೋರೇನಿದೆ ಪೀಪಲ್ ಇದ್ದರೆ, ಕರೆಂಟ್ ಕಂಪನಿ ರೂಲ್ಸ್ ಆ್ಯಂಡ್ ಕ್ವಾಲಿಫಿಕೇಷನ್ಸ್ ಪ್ರಕಾರ ಬಿಸ್ನೆಸ್ ಬಿಲ್ಡಿಂಗ್ ಸೈಡ್ ವರ್ಕ್ ಮಾಡ್ಬೋದು. ಅವ್ರು ಏನಿದೆ ಕೆಲಸ ಮಾಡ್ತಿದ್ದಾರೆ, ಕೆಲಸ ಮಾಡಬೇಕಂತಿದ್ದಾರೆ ಅಂತ ಅಂದರೆ ಡಿಫ್ರೆನ್ಸ್ ನೋಡಿ. ಪರ್ಸನ್ ಹೆವಿ ಫೋಕಸ್ಡ್ ಆಗಿರ್ತಾನೆ ಟ್ರಾಫಿಕ್ ಮತ್ತು ಕನ್ವರ್ಷನ್ ಮೇಲೆ. ಪರ್ಸನ್ ಬಿ ಈಸ್ ಬಿಲ್ಡಿಂಗ್ ಕಸ್ಟಮರ್ ರಿಲೇಷನ್ಶಿಪ್ಸ್ ಆ್ಯಂಡ್ ಬಿಸ್ನೆಸ್ ಸ್ಕಿಲ್ಸ್. ಬೋತ್ ರಿಕ್ವೈರ್ ವರ್ಕ್, ಇಬ್ಬರಿಗೂ ಕೂಡ ಕೆಲಸ ಮಾಡಲೇಬೇಕು. ಬಟ್ ಐ ಪರ್ಸ್ನಲಿ ಪ್ರಿಫರ್ ದ ಸೆಕೆಂಡ್ ಮಾಡೆಲ್, ಬಿಕಾಸ್ FLPನಲ್ಲಿ ನೆಗೆಟಿವ್ ಇದೆ, ಬಿ ಹಾನೆಸ್ಟ್. ಬಿಕಾಸ್ ಯಾಕಂತಂದರೆ ನಾನು FLPನಲ್ಲಿ ಬ್ಲೈಂಡ್ಲಿ ಡಿಫೆಂಡ್ ಮಾಡೋದಿಲ್ಲ. FLPನ ನಿಮ್ಗೇನಿದೆ, ಬಟ್ FLP ಈಸಿ ಮನಿ ಅಲ್ಲವೇ ಅಲ್ಲ. ಪೀಪಲ್ ಜೊತೆ ಜಾಸ್ತಿ ಮಾತಾಡಬೇಕಾಗುತ್ತೆ, ಅವ್ರು ಸ್ವಲ್ಪನಾದರೂ ನೀವು ಮಾತಾಡಬೇಕಾಗುತ್ತೆ, ರಿಜೆಕ್ಷನ್ ಹ್ಯಾಂಡಲ್ ಮಾಡಬೇಕಾಗುತ್ತೆ, ಫಾಲೋ ಅಪ್ ಮಾಡಬೇಕಾಗುತ್ತೆ, ಪ್ರಾಡಕ್ಟ್ಸ್ನ ಕಲಿಬೇಕಾಗುತ್ತೆ, ಕಸ್ಟಮರ್ ಸರ್ವೀಸ್ ಕೊಡಬೇಕಾಗುತ್ತೆ, ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಾಗುತ್ತೆ. ಆ್ಯಂಡ್ ಸರ್ಟನ್ ಬೆನಿಫಿಟ್ಸ್ ಅವ್ರ ಕಮಿಷನ್ಸ್ಗೆ ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್ಸ್ ಇರ್ಬೋದು. ಆ ಕ್ವಾಲಿಫಿಕೇಷನ್ಸ್ ನೀವು ನೆಕ್ಸ್ಟ್ ಕ್ವಾಲಿಫೈ ಮಾಡಬೇಕಾಗುತ್ತೆ. ಆ ಕ್ವಾಲಿಫಿಕೇಷನ್ಸ್ ನೀವೇನಾದರೂ ಕ್ವಾಲಿಫೈ ಮಾಡಬೇಕಂತಿದ್ರೆ, ಸೊ 2CC ಆರ್ ಎನಿ ಕ್ವಾಲಿಫಿಕೇಷನ್ ಕಂಪ್ಲೀಟ್ ಮಾಡಿದರೆ ಇನ್ಕಮ್ ಗ್ಯಾರಂಟಿಡ್ ಅಂತ ಇದೆಯಾ ಇಲ್ವಾ? ಅನ್ನೆಸೆಸರಿ ಪ್ರಾಡಕ್ಟ್ಸ್ ಬೈ ಮಾಡಿ ಟಾರ್ಗೆಟ್ನ ಚೇಸ್ ಮಾಡೋದು ಕೂಡ ರಾಂಗೆ ನನ್ನ ಪ್ರಕಾರ. ಲೋನ್ ತೊಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಕೂಡ ನನ್ನ ಪ್ರಕಾರ ರಾಂಗೆ. ಬಿಸ್ನೆಸ್ ರೆಸ್ಪಾನ್ಸಿಬಲಿ ಐ ಕುಡ್ ಸೇ ಸಮ್ಟೈಮ್ಸ್ ಲೋನ್ ತೊಗೊಂಡು ಬಿಸ್ನೆಸ್ ಶುರು ಮಾಡೋದು ಕೂಡ ರೈಟ್ ಇರುತ್ತೆ, ಸಮ್ಟೈಮ್ಸ್, ನಾಟ್ ಎವ್ರಿ ಟೈಮ್. ಇವಾಗ ಅಬೌಟ್ ಏನಿದೆ, ಆ ಪರ್ಸನ್ ಹತ್ರ ದುಡ್ಡು ಕೂಡ ಇಲ್ಲ, ಮನೆಯವ್ರು ನಡೆಸೋದಕ್ಕೂ ಕೂಡ ದುಡ್ಡಿಲ್ಲ, ಯಾವುದಕ್ಕೂ ದುಡ್ಡಿಲ್ಲ, ಅಬೌಟ್ ಭಿಕಾರಿಯಾಗಿದ್ದಾನೆ, ಅವನು ಇನ್ನೊಂದು ಲೋನ್ ತೊಗೊಂಡು ಶುರು ಮಾಡ್ತಿದ್ದಾನೆ ಅಂತಂದರೆ ಈ ಡೋಂಟ್ ಹ್ಯಾವ್ ಎನಿ ಸ್ಕಿಲ್ ಆಲ್ಸೋ, ಈ ಡೋಂಟ್ ನೋ ಹೌ ಟು ಟಾಕ್ ಆಲ್ಸೋ, ದ್ಯಾಟ್ಸ್ ವೆರಿ ಬ್ಯಾಡ್ ಫಾರ್ ಹಿಮ್. ಓಕೆ, ಬಿಸ್ನೆಸ್ ರೆಸ್ಪಾನ್ಸಿಬಲಿ ಬಿಲ್ಡ್ ಮಾಡಬೇಕಾಗುತ್ತೆ ನೀವೇನಾದರೂ ಫಾರ್ ಎವರ್ ಲಿವಿಂಗಲ್ಲಿ ಶುರು ಮಾಡ್ತಿದ್ದೀರಾ ಅಂತಂದರೆ. ಬಟ್ ಇಫ್ ಯು ಆರ್ ರೆಡಿ ಟು ಲರ್ನ್ ಸೇಲ್ಸ್, ಕಮ್ಯುನಿಕೇಷನ್, ಕಸ್ಟಮರ್ ಸರ್ವಿಸ್ ಆ್ಯಂಡ್ ಲೀಡರ್ಶಿಪ್, ದಟ್ಸ್ ವೇರ್ FLP ಬಿಕಮ್ಸ್ ಇಂಟ್ರೆಸ್ಟಿಂಗ್. ಸೊ ಪರ್ಸ್ನಲಿ ವೈ ಡಿಡ್ ಐ ಚೂಸ್ FLP? ಬಿಕಾಸ್ ನನಗೆ ಜಸ್ಟ್ ಕಮಿಷನ್ ಲಿಂಕ್ ಬೇಕಾಗಿಲ್ಲ ಗೈಸ್. ಓಕೆ, ನನಗೆ ಸ್ಕಿಲ್ಸ್ ಬೇಕು, ನನಗೆ ಕಸ್ಟಮರ್ಸ್ ಬೇಕು, ನನಗೆ ರಿಲೇಷನ್ಶಿಪ್ಸ್ ಬೇಕು, ನನಗೆ ಲೀಡರ್ಶಿಪ್ ಡೆವಲಪ್ಮೆಂಟ್ ಬೇಕು. ಲೀಡರ್ಶಿಪ್ ನನ್ನ ಟೀಮ್ ಒಳಗಡೆ ಕೂಡ ಅವರು ಕೂಡ ಲೀಡರ್ಶಿಪ್ ಡೆವಲಪ್ಮೆಂಟ್ ಆಗಬೇಕು, ಅವ್ರೊಳಗಡೆನೂ ಕೂಡ. ನನಗೆ ಪರ್ಸ್ನಲ್ ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು, ವಾಟ್ ಎವರ್ ಸೋಷಿಯಲ್ ಮೀಡಿಯಾ ಎಲ್ಲಾದರೂ ಆಗಲಿ. ನನಗೆ ಲಾಂಗ್ ಟರ್ಮ್ ಬಿಸ್ನೆಸ್ಸಲ್ಲಿ ಭಾಳ ಇಂಟ್ರೆಸ್ಟ್ ಇದೆ. ಬಿಲ್ಡಿಂಗ್ ಆಪರ್ಚುನಿಟಿ ಎಕ್ಸ್ಪ್ಲೋರ್ ಮಾಡಬೇಕು. ನಾನೇನಿದೆ ಬಿಸ್ನೆಸ್ ಬಿಲ್ಡಿಂಗ್ ಬಗ್ಗೆ ಮಾತಾಡ್ತೀನಿ, ಬೇರೆ ಬಿಲ್ಡಿಂಗಲ್ಲ ಹೇಳ್ತಾ ಇರೋದು. ದಟ್ಸ್ ವೈ ಐ ಚೂಸ್ FLP. ಐ ಡಿಂಟ್ ಚೂಸ್ ಇಟ್ ಬಿಕಾಸ್ ಇಟ್ ವಾಸ್ ಈಸಿ ಅಂತ ನಾನು ಚೂಸ್ ಮಾಡಿಲ್ಲ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ನ. ಐ ಚೂಸ್ ಇಟ್ ಬಿಕಾಸ್ ಐ ಬಿಲೀವ್ ದ ಮಾಡೆಲ್. I matched the kind of skills and business I wanted to build. That's why I chose FLP. Now, if you're watching this and thinking, Manoj, nange affiliate marketing beda, but FLP ಬಗ್ಗೆ ಸೀರಿಯಸ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು, then don't just join randomly. First, understand the model. ಪ್ರಾಡಕ್ಟ್ಸ್ ಏನಿದೆ, ಇನ್ವೆಸ್ಟ್ಮೆಂಟ್ ಎಷ್ಟಾಗ್ಬಿಡುತ್ತೆ ಇದರಲ್ಲಿ, 2CC ಅಂದರೆ ಏನು ಎಕ್ಸಾಕ್ಟ್ಲಿ, ಇನ್ಕಮ್ ಹೇಗೆ ವರ್ಕ್ ಆಗುತ್ತೆ ಇಲ್ಲಿ, ಕಸ್ಟಮರ್ಸ್ ಹೇಗೆ ಫೈಂಡ್ ಮಾಡಬೇಕು ನಾವು, ಫಾಲೋ ಅಪ್ ಹೇಗೆ ಮಾಡಬೇಕಾಗುತ್ತೆ ನಾವು, ಬಿಸ್ನೆಸ್ ಹೇಗೆ ಬಿಲ್ಡ್ ಮಾಡಬೇಕಾಗುತ್ತೆ. ಐ ಕ್ಯಾನ್ ಹೆಲ್ಪ್ ಯು ಅಂಡರ್ಸ್ಟ್ಯಾಂಡ್ ದೀಸ್ ಸ್ಟೆಪ್ಸ್. ನನ್ನ ಇನ್ಸ್ಟಾಗ್ರಾಮ್ ಒಳಗಡೆ ಫಾಲೋ ಮಾಡ್ಕೊಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಇನ್ಸ್ಟಾಗ್ರಾಮ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಮನೋಜ್ ಗೌಡ ಎಕ್ಸ್ ಅಂತ ಸರ್ಚ್ ಮಾಡಿದರೆ ಸಿಗ್ಬಿಡುತ್ತೆ ನನ್ನ ಪ್ರೊಫೈಲ್ ಏನಿದೆ. ಫಸ್ಟ್ ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ಸ್ ಏನಿದೆ ತಿಳಿಸ್ಕೊಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ನೀವು FLP ಅಂತ DM ಮಾಡಿದರೆ ನಿಮ್ಗೊಂದು ಲಿಂಕ್ ಬರುತ್ತೆ, ಅಲ್ಲೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಆರ್ ನನ್ನ
ಯೂಟ್ಯೂಬ್ ಒಳಗಡೆ ಕೂಡ ಮೈನ್ ಪ್ರೊಫೈಲಲ್ಲಿ ಲಿಂಕ್ ಇರುತ್ತೆ, ಜಾಯಿನ್ ಮನೋಜ್ ಗೌಡ. ನೋ ಫೇಕ್ ಪ್ರಾಮಿಸಸ್, ನೋ 7 ಡೇ ಅಲ್ಲಿ ನೀವು ಮಿಲಿನಿಯರ್ ಆಗ್ತೀರಾ ಅಂತ ನಾನು ಯಾವುದೇ ಥರ ಫೇಕ್ ಪ್ರಾಮಿಸ್ ಮಾಡ್ತಿಲ್ಲ. ನೋ ಗ್ಯಾರಂಟಿಡ್ ಇನ್ಕಮ್ ಬುಲ್ಶಿಟ್ ಆಲ್ಸೋ. ಫಸ್ಟ್ ಅಂಡರ್ಸ್ಟ್ಯಾಂಡ್, ದೆನ್ ಡಿಸೈಡ್, ದೆನ್ ಎಕ್ಸಿಕ್ಯೂಟ್. ಆ್ಯಂಡ್ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಬಿಸ್ನೆಸ್ ವೇರ್ ಯು ಕ್ಯಾನ್ ಡೆವಲಪ್ ಸೇಲ್ಸ್, ಕಮ್ಯುನಿಕೇಷನ್, customer relationships, leadership, personal branding, and business building skills, then at least give yourself the chance to understand FLP properly. Because maybe affiliate marketing is what you were looking for, but maybe you were looking for something bigger than just a commission link. If that's you, DM me FLP on Instagram. Let's see whether the business is actually right for you. This is Manoj Gowda. Keep learning, keep executing, keep building. See you in the next video.